ಜಾಸ್ತಿ ಸರ್ ಎಲ್ ಪಿ ಜಿದಕ್ಕೆ ನೋಡ್ರಿ, ಈ ಯುದ್ಧ ಆಗುತ್ತೆ ಅಂತ ಗೊತ್ತಿತ್ತಲ್ವೇನ್ರಿ ಕೇಂದ್ರ ಸರ್ಕಾರದವ್ರಿಗೆ? ಯುದ್ಧ ಆದರೆ ಏನೆಲ್ಲ ದುಷ್ಪರಿಣಾಮ ಆಗ್ತದೆ, ಏನೆಲ್ಲ ಕೊರತೆ ಉಂಟಾಗ್ತವೆ ನಮ್ಮ ದೇಶದಲ್ಲಿ ಅಂತ ಅದು ಅವ್ರು ಆ್ಯಂಟಿಸಿಪೇಟ್ ಮಾಡ್ಬೇಕು ತಾನೆ. ಅದಕ್ಕೆ ಸರಿಯಾಗಿ ಇವರು ಕ್ರಮ ತೊಗೊಂಡಿದ್ರೆ ಇವತ್ತು ನಾವು ಈ ಕಷ್ಟ ಅನುಭವಿಸ್ತಾ ಇರಲಿಲ್ಲ. ಅದರಿಂದ ದಿಸ್ ಇಸ್ ದ ಫೇಲ್ಯೂರ್ ಆಫ್ ದಿ ಸೆಂಟ್ರಲ್ ಗವರ್ನಮೆಂಟ್. ಸಂಪೂರ್ಣ ಕೇಂದ್ರ ಸರ್ಕಾರ ಅವರೇ ಅಲ್ವೇನ್ರಿ? ಈಗ ಯಾರು ಗ್ಯಾಸ್ ಏನು ಕರ್ನಾಟಕ ಮಾಡ್ತಾರಾ, ಮಹಾರಾಷ್ಟ್ರ ಮಾಡ್ತಾರಾ, ಗುಜರಾತ್ ಮಾಡ್ತಾರನಪ್ಪ? ಇದೆಲ್ಲ ಇಂಪೋರ್ಟ್ ಮಾಡೋದೇ ಗ್ಯಾಸು ಹೊರಗಡೆಯಿಂದ. ಯುದ್ಧ ಇದ್ದಾಗ ಈ ಥರ ಮುಂದೆ ಇವೆಲ್ಲ ಸಪ್ಲೈಸು ಕಷ್ಟ ಆಗ್ತದೆ, ಇಲ್ಲಿ ಸ್ಕೇರ್ಸಿಟಿ ಇಶ್ಯೂ ಆಗ್ತದೆ. ಅದಕ್ಕೋಸ್ಕರ ಮೊದಲೇ ಸ್ಟೋರೇಜ್ ಎಲ್ಲ ಮಾಡ್ಕೋಬೇಕು. ಸಡನ್ಲಿ ಆಗಿದ್ದಲ್ವ ಸರ್ ಯುದ್ಧ? ಯಾವುದೇ ಇದ್ದದ್ದು ಸಡನ್ಲಿ ಏನಲ್ಲ. ಆದಷ್ಟು ಬರ್ತಾ ಇದೆ. ಜಲಸಂಧಿ ಬ್ಲಾಕ್ ಮಾಡ್ತಾರೆ ಅನ್ನೋದಾಗಲಿ, ಒಟ್ಟಲ್ಲಿ ಯುದ್ಧದ್ದಂತೂ ಗೊತ್ತಿದ್ದಲ್ಲಪ್ಪ. ಯುದ್ಧ ಇವತ್ತಲ್ಲ ನಾಳೆ ಅವತ್ತಾಗ್ಬೋದು, ಇನ್ನೊಂದು ತಿಂಗಳಿಗಾಗಲೇ ಆಗುತ್ತೆ ಅಂತ ಗೊತ್ತಿತ್ತಾನೆ. ಮತ್ತು ಯುದ್ಧ ಆದಾಗ ಏನೆಲ್ಲ ದುಷ್ಪರಿಣಾಮಗಳಾಗ್ತವೆ ಅನ್ನೋದರ ನಿಮ್ಗೆ ಆ್ಯಂಟಿಸಿಪೇಷನ್ ಇರಬೇಕಲ್ಲ. ಅದರಿಂದ ಅವರು ಅದನ್ನು ಇದೆಲ್ಲ ಮುನ್ನೆಚ್ಚರಿಕೆ ವಹಿಸೋದ್ರಲ್ಲಿ ವಿಫಲ ಆಗಿದೆ ಅಂತಕ್ಕಂಥದ್ದು ಎಲ್ಲರೂ ಅರ್ಥ ಮಾಡ್ಕೊಳ್ತಾರೆ. ಯಾರೊಬ್ಬರು ಇದೇನಿಲ್ಲ. ಪಂಚರಾಜ್ಯ ಚುನಾವಣೆ ನಡೀತಾ ಇದ್ದಾವೆ ಎಲ್ಲ ಕಡೆ. ಇಂಡಿಯಾ ಒಕ್ಕೂಟ ಏನಿದೆ ಅದಕ್ಕೆ ಹೆಚ್ಚು ಅನುಕೂಲ ಇದೆ. ಇಲ್ಲಿ UDF ಕೇರಳದಲ್ಲಿ ಇವೆಲ್ಲ ಬರ್ತವೆ ಅಂತ ಹೇಳಿ ನಾವೆಲ್ಲ ಅಂದ್ಕೊಂಡಿದ್ದೇವೆ. ಸಿದ್ದರಾಮಯ್ಯ ಹೋಗಿದ್ರು, ಕಾಸರಗೋಡಿಗೆಲ್ಲ ಹೋಗಿ ಬಂದಿದ್ದಾರೆ. ಅವರು ಸಿದ್ದರಾಮಯ್ಯ ದೇಶದಲ್ಲಿ ಹಿಂದುಳಿದ ವರ್ಗಗಳ ನೇತಾರ ಅಂತೇಳಿ ಕಾಂಗ್ರೆಸ್ ಹೈಕಮಾಂಡ್ನಲ್ಲಿ ಗುರುತಿಸಿದ್ದಾರೆ. ಸರ್ಕಾರ ಮತ್ತೆ ಬರಬಾರ್ದು ಅಂತ. ಅರೆ ಹೌದ್ರಿ, ಅವರು LDF ಅಲ್ವೇನ್ರಿ? LDFನ ತಗೊಂಬರೋಕ್ಕೆ ನಾವು ಹೋಗ್ಬೇಕಾ? ನಮ್ಮದು UDF ನಮ್ಮದು ಅಲ್ವಾ? ಯುನೈಟೆಡ್ ಡೆಮೋಕ್ರೆಟಿಕ್ ಫ್ರಂಟ್ ನಮ್ಮದು, ಅವ್ರದ್ದು ಲೆಫ್ಟ್ ಡೆಮೋಕ್ರೆಟಿಕ್ ಫ್ರಂಟ್ ಅವ್ರದ್ದು. ಕಮ್ಯುನಿಸ್ಟ್ CPM. ಪಿಣರಾಯಿ ವಿಜಯನ್. ಓಕೆ, ಥ್ಯಾಂಕ್ ಯು.